ನೋಡಿ ಈಗ ಅಗಸೆದು ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಗಸೆ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು. ಇದರಲ್ಲಿ ಫೈಟೋ ಎಸ್ಟ್ರೋಜನ್ಸು ಮತ್ತು ಒಮೆಗಾ 3 ತುಂಬ ಇರ್ತದೆ. ಇದರಿಂದ ಹೆಲ್ತಿಗೆ ಭಾಳ ಶುಗರು ಕಂಟ್ರೋಲ್ನಾಗಿರ್ತದೆ, BP ಕಂಟ್ರೋಲ್ನಾಗಿರ್ತದೆ. ಆಮೇಲೆ ಡೈಟರಿ ಫೈಬರ್ಸ್ ಇರ್ತಾವೆ. ಅದಕ್ಕೆ ಇದ್ರ ಚಟ್ನಿ ದಿನ ಒಮ್ಮೆ ಸ್ವಲ್ಪ ತಿನ್ನೋದು ಇದು ಅದ. ಇದಕ್ಕೆ ಏನೇನು ಹಾಕ್ತೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು. 2 ಸಣ್ಣ ಬಟ್ಲಷ್ಟು ಅಗಸೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ಉಪ್ಪು ಹಾಕಿದ್ದೀನಿ ಅದಕ್ಕೆ. ಆಮೇಲೆ ಇದು ಏನಂತಾರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರ ಪುಡಿ ಮತ್ತು ಅರಿಶಿಣ ಪುಡಿ. ಇದಕ್ಕೆ ಏನು ಮಾಡ್ತಾರೆ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕುಡ್ಸಿನೂ ಮಾಡ್ತಾರೆ. ಖರೆ ಅದು ನ್ಯೂಟ್ರಿಷನ್ ವ್ಯಾಲ್ಯೂ ಅದರಿಂದ ಏನಾಗ್ತದೆ ಲೋ ಹಾಕೋದು ಬರ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಡೈರೆಕ್ಟ್ ಅವತ್ತರದೇ ಮಾಡಿ ಹುರಿಬೇಕು. ಮೊದಲು ಇದನ್ನು ನಾನು ಹುರಿದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈಗ ಅಗಸೆದು ಚಟ್ನಿ ಹುರಿದು ಹಾಕಿದ್ದೆಲ್ಲ ಎಲ್ಲ ಆರಿದೆ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಖಾರ ಪುಡಿ, ಉಪ್ಪು, ಬೆಳ್ಳುಳ್ಳಿ ಹಾಕಿಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ನೋಡಿ ಈಗ ಅಗಸೆ ಬೀಜದ್ದು ಇದು ಚಟ್ನಿ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಚಪಾತಿಗೂ ತಿನ್ಬೋದು, ಇಲ್ಲ ಮೊಸರು ಹಾಕ್ಕೊಂಡು ರೊಟ್ಟಿಗೂ ತಿನ್ಬೋದು. ಒಟ್ಟು ಇದನ್ನು ಮಾಡಿ ನೋಡ್ರಿ ಒಮ್ಮೆ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.